ನೀವಿಬ್ರು ಒಂದೇ ತರ ಇದ್ದೀರಾ. ಅನುಮಾನನೇ ಬೇಡ, ಇವರು ನಿತ್ಯ ಬಗ್ಗೆನೇ ಹೇಳ್ತಿದ್ದಾರೆ. ಅದೇನಂದ್ರೆ ರೀ, ನಾನು ಹೇಳ್ತೀನಿ, ನೀನ್ ನನಗೆ ಮೋಸ ಮಾಡಿದ್ಯಾ. ಮೋಸನಾ? ಸುಳ್ಳು ಹೇಳಿದ್ಯಾ. ನಾನಾ? ನನ್ನಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ಯಾ. ನಿನ್ನೆ ತನಕ ನನಗೂ ಕೂಡ ಗೊತ್ತಿರಲಿಲ್ಲ. ಕೇಳಿದ ಕೂಡಲೇ ನಾನು ಶಾಕ್ ಆದೆ. ಸಾರಿ ರೀ. ಯಾಕೆ? ಅಂದ್ರೆ ನಾನು ನಿಮಗೆ ವಿಷಯ ಹೇಳ್ದೆ ಇದ್ದಿದ್ದಕ್ಕೆ. ಮತ್ತೆ ಹೇಳೋದು ಯಾಕೆ? ತೋರಿಸಿದ್ಯಲ್ಲ. ನಿತ್ಯನ ನೋಡ್ಬಿಟ್ರಾ? ನೆನ್ನೆನೆ ನೋಡ್ದೆ. ನೋಡ್ತಿದ್ದ ಹಾಗೆ ಲವ್ ಆಗೋಯ್ತು. ಎಸ್, ಐ ಲವ್ ಹರ್. ಐ ಲೈಕ್ ಹರ್. ಐ ವಾಂಟ್ ಹರ್. ಅವಳಂದ್ರೆ ನಂಗೆ ಪ್ರಾಣ. ಅವಳಿಲ್ದೇ ಇದ್ರೆ ನಾನಿಲ್ಲ. ನೀವು ಯಾರ ಬಗ್ಗೆ ಮಾತಾಡ್ತಿರೋದು? ಹೇಳಿದ್ನಲ್ಲ, ನಿನ್ ಹಾಗಿರೋ ಆ ಹುಡುಗಿ ಬಗ್ಗೆ ಅಂತ. ಯಾರವಳು? ನನ್ನ ಸ್ವಪ್ನ ಲೋಕದ ಸುಂದರಿ ನಿಜವಾಗ್ಲೂ ಬಂದು ನನ್ನ ಮುಂದೆ ಪ್ರತ್ಯಕ್ಷ ಆದ್ಲು. ನನ್ನ ದೇವತೆ. ಪ್ಲೀಸ್ ರೀ, ಯಾರು ಹೇಳಿ? ಎಂಕಿ. ಯಾರು? ಎಂಕಿ. ನೀವು ಇಲ್ಲಿವರೆಗೂ ಮಾತಾಡಿದ್ದು ನನ್ನ ಬಗ್ಗೆನಾ? ಅಲ್ಲ, ನನ್ನ ಎಂಕಿ ಬಗ್ಗೆ. ಅದು ನಾನೇ ಅಲ್ವೇನ್ರಿ? ನೀನಲ್ಲ, ನಿನ್ ಹಾಗಿರೋ ಇನ್ನೊಬ್ಳು. ಚೆನ್ನಾಗಿದೆ. ಮತ್ತೆ ಮೋಸ, ಸುಳ್ಳು, ಮುಚ್ಚಿಟ್ಟೆ ಅಂತ ಏನೇನೋ ಹೆದರ್ಸಿದ್ರಿ. ನಿನ್ನೊಳಗೆ ಇನ್ನೊಬ್ಳಿದ್ದಾಳೆ ಅಂತ ನನ್ನ ಹತ್ರ ಹೇಳ್ದೇ ಇರೋದು ಮೋಸ ಅಲ್ವಾ? ನೀನ್ ಅವಳಲ್ಲ ಅಂತ ಹೇಳೋದು ಸುಳ್ಳಲ್ವಾ? ನಿನ್ನೊಳಗಿರೋ ಇನ್ನೊಬ್ಳನ್ನ ಇಷ್ಟು ದಿನ ನನ್ನಿಂದ ಮುಚ್ಚಿಡ್ಲಿಲ್ವಾ? ಹೇಳು. ಥ್ಯಾಂಕ್ ಯು ದೇವ್ರೆ, ಇವರಿಗೆ ನಿತ್ಯ ಬಗ್ಗೆ ಗೊತ್ತಾಗಿಲ್ಲ. ಅಂದ್ರೆ ನಿಮ್ಗೆ ನನ್ಗಿಂತ ಎಂಕಿನೇ ಹೆಚ್ಚಾದ್ಲಾ? ನನಗೆ ನೀನಂದ್ರೆ ಇಷ್ಟ, ಆದ್ರೆ ನಿನ್ನಲ್ಲಿರೋ ಎಂಕಿ ಅಂದ್ರೆ ಇನ್ನೂ ಇಷ್ಟ. ನನ್ನ ಮುಂದಿಟ್ಕೊಂಡು ಹೋಗಿ ಈ ಫೋಟೋಗೆ ಮುತ್ತು ಕೊಡ್ತೀರಾ? ನನ್ ಪಕ್ಕದಲ್ಲೇ ಇದ್ರು ಊಹೆ ಮಾಡ್ಕೋತೀರಾ? ನೀನ್ ನನ್ನ ಪಕ್ಕದಲ್ಲಿದ್ಯಾ, ಫೋಟೋದಲ್ಲೂ ಇದೆಯಾ. ಇಬ್ರು ಶ್ರೀದೇವಿ ಭೂದೇವಿ ಹಾಗೆ ಮುದ್ದಾಗಿದ್ದೀರಾ. ಆಹಾ, ನಿಮ್ಗೆ ಇಬ್ರು ದೇವಿ ಬೇಕಾ? ನಾನೊಬ್ಳು ಸಾಲ್ದಾ? ನನಗೆ ಈ ಎಂಕಿನೇ ಬೇಕು. ಎಲ್ಲಿದ್ದಾಳೆ ನಿಮ್ ಎಂಕಿ? ನಾನು ಎದುರುಗಿದ್ದಾಳೆ. ನಾನು ಗಂಗಾ ಜಯಸೂರ್ಯ. ನಿನ್ನಲ್ಲಿರೋ ಎಂಕಿನ ನೋಡ್ತಿದ್ದೀನಿ. ನಿನ್ನಲ್ಲಿರೋ ಎಂಕಿಗೆ ನಾನು ದಾಸ ಆಗ್ಬಿಟ್ಟೆ. ಅಂದ್ರೆ ನಾನು ನಿಮ್ಗೆ ಬೇಕಾಗಿಲ್ಲ ಅಂತನಾ? ಪ್ಲೀಸ್ ಒಂದ್ಸಲ ಹೀಗ್ ರೆಡಿ ಆಗ್ಬಾ. ಯಾಕೆ? ಎಂಕಿ ಹತ್ರ ಮಾತಾಡ್ಬೇಕು. ನೀನ್ ಎಂಕಿಯಾಗಿ ಬಂದ್ರೆ ನೋಡ್ಬೇಕು ಅನ್ಸ್ತಿದೆ. ನಾನು ಎಂಕಿ ಆಗಲ್ಲ. ಯಾಕೆ? ಯಾಕಾಗಲ್ಲ? ಇದೇನಾದ್ರೂ ಫ್ಯಾಷನ್ ಶೋನಾ ಹಾಗೆ ರೆಡಿ ಆಗೋಕೆ? ಪ್ಲೀಸ್ ನನ್ಗೋಸ್ಕರ. ಈ ಗಂಗಾ ನಿಮಗೋಸ್ಕರನೇ ಇರೋದು, ಬೇರೆ ಹುಡುಗಿ ಆಗಿ ಬದ್ಲಾಗಲ್ಲ. ಅವಳು ಕೂಡ ನೀನೇ ಅಲ್ವಾ? ರೂಪ ಒಂದಾದ್ರೂ ಹೆಸರು ಬೇರೆ ಅಲ್ವಾ? ನನ್ನ ಹಾಗೆ ನೋಡಿ. ನೋ, ನಾನು ಎಂಕಿಯಾಗೆ ನೋಡ್ಬೇಕು. ಆಗಲ್ಲ. ಗಂಡ ಆಗಿ ಆರ್ಡರ್ ಮಾಡ್ತಿದ್ದೀನಿ. ಹೆಂಡತಿಯಾಗಿ ಇಲ್ಲ ಅಂತೀನಿ. ಇಷ್ಟೇನಾ? ಇಷ್ಟೇ. ಹಾಗಾದ್ರೆ ನಾನು ಈ ರೂಮಿಂದ ಹೊರಗಡೆ ಹೋಗ್ತೀನಿ. ಇಲ್ಲಿ ನೋಡು, ನೀನು ಮತ್ತೆ ಕರೆದ್ರು ನಾನು ಬರಲ್ಲ. ನಾನೇನ್ ಕರೆಯಲ್ಲ, ಹೋಗಿ. ಅಯ್ಯೋ ದೇವ್ರೆ, ಚೆನ್ನಾಗಿ ಯೋಚನೆ ಮಾಡು. ಈ ಸಲ ಹೋದೆ ಅಂದ್ರೆ ಮತ್ತೆ ಬರಲ್ಲ. ಚೆನ್ನಾಗಿ ಯೋಚಿಸಿದೀನಿ, ಹೋಗಿ. ಅಯ್ಯೋ, ಮತ್ತೆ ಕೊನೆ ಸಲ ಹೇಳ್ತಿದ್ದೀನಿ, ಈ ಸಲ ಹೋದ್ರೆ ನಿಜವಾಗ್ಲೂ ಬರಲ್ಲ. ಹೋಗ್ರಿ. ಅಷ್ಟೇನಾ? ಅಷ್ಟೇ. ಯಾಕೋ ಇಲ್ಲಿ ಬಂದೆ? ಯಾಕೆ? ನಾನ್ ನಿನ್ ರೂಮಿಗೆ ಬರ್ಬಾರ್ದಾ? ಇಲ್ಲಿ ಮಲಗಬಾರ್ದಾ? ಮಲ್ಕೊಳಕ್ ಬಂದ್ಯಾ? ಯಾಕೆ? ಚಿಕ್ಕವನಾಗಿದ್ದಾಗ ನಿನ್ನ ಹತ್ರನೇ ಮಲಗ್ತಿದ್ದೆ ತಾನೆ? ಚಿಕ್ಕವನಿದ್ದಾಗ ಸರಿ ಕಣೋ, ಈಗ ದೊಡ್ಡವನಾಗಿದ್ಯಲ್ಲ. ಅದಕ್ಕೆ ಮದ್ವೆ ಕೂಡ ಆಗಿದೆ. ಆದ್ರೇನು? ಏನಾಯ್ತೋ? ಏನಿಲ್ಲ. ಗಂಗನ್ ಜೊತೆ ಜಗಳ ಆಡ್ದ್ಯಾ? ಇಲ್ಲ. ಮತ್ಯಾಕ್ ಬಂದೆ? ಆ ರೂಮಲ್ಲಿ ಫ್ಯಾನ್ ತಿರುಗ್ತಿಲ್ಲ. ಅದೇನೋ, ನಿನ್ ರೂಮಲ್ಲಿ ಎಸಿ ತಾನೇ ಇದೆ. ಎಸಿ ವರ್ಕ್ ಆಗ್ತಿಲ್ಲ. ಗೆಸ್ಟ್ ರೂಮಲ್ಲಿ ಮಲ್ಕೋಬಹುದಲ್ಲ? ನಾನು ನಿನ್ ರೂಮಲ್ಲಿ ನಿನ್ ಜೊತೆನೆ ಮಲಗ್ತೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ.
ಅಜ್ಜಿ, ಏನಮ್ಮ? ನಾನ್ ನಿಮ್ಮ ಹತ್ರನೇ ಮಲ್ಕೋತೀನಿ. ನೀನು ಕೂಡ ಮಲ್ಕೋತೀಯಾ? ಏಯ್, ನೀನ್ಯಾಕೆ ಬಂದಿದ್ಯಾ? ನೀವ್ ಯಾಕೆ ಬಂದ್ರು? ನಾನು ಅದಕ್ಕೆ. ಹಲೋ, ನಾನ್ ನನ್ನ ಅಜ್ಜಿ ಹತ್ರ ಮಲ್ಗೋಕ್ ಬಂದಿದ್ದು. ಅವರು ನಿಮ್ಗೆ ಅಜ್ಜಿ ಆದ್ರೆ ನಂಗೂ ಅಜ್ಜಿನೇ. ಏಯ್, ನಿನಗೆ ಹೇಗೆ ಅಜ್ಜಿ ಆಗ್ತಾರೆ? ನಿಮಗ್ ಹೇಗೋ ನನ್ಗೂ ಹಾಗೆ. ಏನ್ ಅಜ್ಜಿ? ಹೌದಮ್ಮ, ನೀನು ಕೂಡ ನನ್ನ ಅಜ್ಜಿನೇ. ಅಜ್ಜಿ, ನಿನಗ್ ನಾನು ಹೆಚ್ಚ ಅವಳು ಹೆಚ್ಚ? ಅಂದ್ರೆ ಜೈ, ಅರ್ಥ ಆಯ್ತು. ಸೆಂಟಿಮೆಂಟ್ ಅಲ್ಲಿ ಆಟ ಆಡ್ತಿದ್ದೀರಾ ಅಲ್ವಾ? ಅವ್ರು ಹೇಗೂ ನೀವೇ ಹೆಚ್ಚು ಅಂತ ಹೇಳ್ತಾರೆ. ಸರಿ, ನಾನೇ ಹೊರಗಡೆ ಹೋಗ್ಬೇಕು ಅಷ್ಟೇ ಅಲ್ವಾ? ಹೋಗ್ತೀನಿ ಬಿಡಿ. ನಿಂತ್ಕೊಮ್ಮ, ನಿಂತ್ಕೋ. ಅವನೇ ಹೆಚ್ಚು ಅಂತ ಹೇಳಿದ್ನ ನಿನ್ಗೆ? ಅಂದ್ರೆ ನಿಂಗೆ ಅವಳೇ ಹೆಚ್ಚ ಅಜ್ಜಿ? ನನ್ಗೆ ನೀವಿಬ್ರು ಒಂದೇ ಕಣೋ. ಅದ್ ಹೇಗೆ? ಇಬ್ರು ಒಂದೇ ಹೇಗಾಗ್ತಾರೆ? ನಿನ್ ಎರಡು ಕಣ್ಣಲ್ಲಿ ನಿನ್ ಯಾವ ಕಣ್ಣು ಹೆಚ್ಚು? ಹಾಗೆ ನೀವಿಬ್ರು ನನ್ಗೆ ಎರಡು ಕಣ್ಣಿದ್ದಾಗೆ. ನಿಮ್ ರೂಮಲ್ಲಿ ಫ್ಯಾನ್ ತಿರುಗ್ತಾ ಇಲ್ಲ, AC ಕೆಲಸ ಮಾಡ್ತಿಲ್ಲ. ಹಾಗಾಗಿ ನೀವಿಬ್ರು ಇಲ್ಲೇ ಮಲ್ಕೊಳ್ಳಿ. ಥ್ಯಾಂಕ್ ಯು ಅಜ್ಜಿ. ಅಜ್ಜಿ, ಏಯ್, ನನ್ ಪಕ್ಕ ಬರ್ಬೇಡ, ದೂರ ಮಲ್ಗೋ. ಚಿಕ್ಕ ಮಕ್ಳು ತರ ಜಗಳ ಮಾಡ್ತೀರಾ. ಹಾಯಾಗಿ ನಿಮ್ ರೂಮಲ್ಲಿ ಮಲ್ಕೊಳ್ದೆ ಈ ಮುದುಕಿ ಪಕ್ಕ ಮಲ್ಕೊಂಡ್ರೆ ನಿಮಗ್ ನಿದ್ದೆ ಹೇಗ್ ಬರುತ್ತೋ? ನನಗ್ ನಿದ್ರೆ ಬರ್ತಿದೆ ಅಜ್ಜಿ. ಗುಡ್ ನೈಟ್. ಏಯ್, ಅಬ್ಬಾ, ಏನ್ರಿ ನೀವು? ನಿಮ್ ಕಾಲಿಂದ ನನ್ ಕಾಲ್ನ ಟಚ್ ಮಾಡ್ತಿದ್ದೀರಾ? ಯಾರ್ ನಾನಾ? ನೀವೇ 2 ಸಲ ಟಚ್ ಮಾಡಿದ್ರಿ. ಅಮ್ಮು, ನೋಡಿ ಅಜ್ಜಿ. ಏಯ್, ಸೈಲೆಂಟ್ ಆಗಿ ಮಲ್ಕೋ. ಏಯ್, ಅಯ್ಯೋಯ್ಯೋ, ಏನಾಯ್ತು? ಸೊಳ್ಳೆ ಸೊಳ್ಳೆ ಕಚ್ತು. ಈ ರೂಮಲ್ಲಿ ಸೊಳ್ಳೆ ಎಲ್ಲಿದ್ಯೋ? ಇಲ್ಲೇ ಬಂದ್ ಮಲ್ಕೊಂಡಿದೆ. ಸೊಳ್ಳೆ ಏನು ಇಲ್ಲ, ಏನಾಯ್ತಮ್ಮ? ಸೊಳ್ಳೆ ಸೊಳ್ಳೆ ಕಚ್ತೇನೋ ಅಜ್ಜಿ? ಏನೇ ಸೊಳ್ಳೆ ತಾನೆ? ಇದು ಕಳ್ಸೊಳ್ಳೆನೆ. ಹಾಗೆ ಆಗ್ಬೇಕು ನಿನಗೆ. ಬೆಡ್ಶೀಟ್ ಓದ್ಕೊಂಡ್ ಮಲ್ಕೊಳ್ಳಿ, ಯಾವ ಸೊಳ್ಳೆನೂ ಬರಲ್ಲ. ಕರೆಕ್ಟು ಅಜ್ಜಿ.
ಅಜ್ಜಿ ಪಕ್ಕದಲ್ಲಿದ್ದಾರೆ ಅಂತ ನೋಡ್ದೆ ಏನ್ರಿ ನೀವು ಮುತ್ತು ಕೊಡ್ತೀರಲ್ಲ. ಅಯ್ಯೋ ಏನೋ ನಿನ್ನ ಅವತಾರ? ಅಯ್ಯಯ್ಯೋ ಅಜ್ಜಿ ನನ್ನ ಏನು ಮಾಡಿಲ್ಲ ಅಜ್ಜಿ. ಅಬ್ಬಾ ಎಲ್ಲ ಮಾಡಿ ಏನು ಮಾಡಿಲ್ಲ ಅಂತೀರಾ? ಏಯ್ ಸುಳ್ಳು ಹೇಳ್ಬೇಡ. ಅಜ್ಜಿ ಮೇಲೆ ಪ್ರಮಾಣ ಮಾಡಿ ಹೇಳಿ. ನೀವು ನನ್ನ ಕಾಲ್ ಟಚ್ ಮಾಡ್ಲಿಲ್ವಾ? ನಂಗೆ ಮುತ್ತು ಕೊಡ್ಲಿಲ್ವಾ? ನನ್ ಕೆನ್ನೆ ಹಿಂಡ್ಲಿಲ್ವಾ? ಹೇಳ್ರಿ, ಆಣೆ ಮಾಡಿ ಹೇಳಿ, ನನ್ ಕೆನ್ನೆ ಹಿಂಡ್ಲಿಲ್ವಾ? ಇಷ್ಟ ಮಾತ್ರಕ್ಕೆ ನನ್ ರೂಮ್ ಯಾಕೋ ಬರ್ಬೇಕಾಗಿತ್ತು? ಇಲ್ಲ ಅಜ್ಜಿ. ಆಚೆ ಹೋಗು. ಅಜ್ಜಿ. ಗಂಗಾ ನೀನ್ ಕೂಡ ಹೋಗು. ಅವ್ರು ಬಂದ್ರೆ ನಾನು ಹೋಗ್ತೀನಿ. ನಾನ್ ಬರಲ್ಲ. ಮರ್ಯಾದೆಯಾಗಿ ಹೋಗ್ತೀಯಾ ಇಲ್ಲ ನಾನೇ ಕತ್ತಿಡ್ ತಳ್ಬೇಕಾ? ಇಬ್ರು ಸೇರ್ಕೊಂಡು ನನ್ನ ನಿದ್ದೆನ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಹೋಗಿ. ಬನ್ನಿ ರಾಕ್ಷಸಿ. ಬನ್ನಿ. ಚಿಚಿ ನೀನ್ ದೊಡ್ಡ ಸುಳ್ಳಿ ಕಣೆ. ನೀವ್ ಮಾತ್ರ ಕಡಿಮೆನಾ? ಮುಂಗೋಪಿ ಮಾಯಣ್ಣ, ಬುಸ್ ಬುಸ್ ನಾಗಮ್ಮ, ಬೊಬ್ಬಿಡು ಬೊಮ್ಮಣ್ಣ, ಕಿರಿಕಿರಿ ಕಿಟ್ಟಮ್ಮ, ಬಾಲ ಇಲ್ದಿರೋ ಕೋತಿ, ಮಾಟಗಾತಿ ನೀನು, ಬ್ರಹ್ಮ ರಾಕ್ಷಸ, ಬಜಾರಿ, ಮುಂಗೋಪಿ ಕೋಪಿಷ್ಟ. ಹೋಗೆ ಹೋಗೋ. ಸಾರಿ ರೀ. ಸಾರಿ ಸಾರಿ ಸಾರಿ. ನೀನ್ ಸಾರಿ ನನಗ್ ಬೇಡ. ಹೋಗ. ಅಂದ್ರೆ ರೂಮಿಗೆ ಬರಲ್ವಾ? ಮೊದ್ಲೊಂದ್ ಮಾತು ಆಮೇಲೆ ಒಂದ್ ಮಾತು ಹೇಳೋ ಮನುಷ್ಯ ನಾನಲ್ಲ. ಬರಲ್ಲ ಅಂದ್ರೆ ಬರಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ. ಹೋಗೆ. ನಾನ್ ಕೇಳಿದ್ದ ನೀನ್ ಮಾಡ್ದಿದ್ರೆ ನೀನ್ ಕೇಳಿದ್ದ ನಾನ್ ಯಾಕೆ ಮಾಡ್ಲಿ? ಹೋಗೋಗು, ಹೋಗಿ ಒಬ್ಳೆ ಮಲ್ಕೋ. ಸರಿ, ಗುಡ್ ನೈಟ್. ಒಳ್ಳೇದು. ಸುಮ್ಮನೆ ರೂಮಿಗೆ ಬರಲ್ಲ ಅಂತ ಹೇಳ್ಬಿಟ್ಟೆ. ಈ ಸೋಫಾದಲ್ಲಿ ಬೇರೆ ನಿದ್ರೆ ಬರ್ತಿಲ್ಲ. ಅಜ್ಜಿ ಬೇರೆ ರೂಮಿಂದ ಆಚೆ ಹಾಕಿದ್ಲು. ಡ್ಯಾಡಿ ಚಿಕ್ಕಮ್ಮನ ರೂಮಿಗೆ ಹೋಗೋಣ ಅಂತಂದ್ರೆ ಅವರು ಬೈತಾರೆ. ಮಾವನ ಹತ್ರ ಹೋಗೋಣ ಅಂತಂದ್ರೆ ಅವರು ಟಾರ್ಚರು. ಏನ್ ಮಾಡೋದು ಇವಾಗ? ಯೋಚನೆ ಮಾಡು ಜೈ. ರೂಮಿಗೆ ಹೋಗ್ಲಾ? ಅಯ್ಯೋ ಬೇಡ. ನಾನು ಹೋಗಲ್ಲ. ಚಾಲೆಂಜ್ ಮಾಡಿರೋದು ನನ್ನ ಹೆಂಡತಿ ಹತ್ರ ಅಲ್ವಾ? ಏನ್ ಅನ್ಕೋತಾಳೆ? ಹೋಗ್ತೀನಿ.
ಗಂಗಾ ಅಲ್ಲ ಎಂಕಿ ನಾನು. ಅಲ್ಲ, ಬೆಂಕಿ ನೀನು. ಅದೇನು ನಿಮ್ಗೋಸ್ಕರ ಕಷ್ಟಪಟ್ಟು ರೆಡಿ ಆದೆ. ಅವಾಗ್ಲೇ ಕೇಳಿದ್ಕೆ ಆಗಲ್ಲ ಅಂದೆ. ಆಗಲ್ಲ ಅಂದ್ರೆ ಏನ್ ಮಾಡ್ತಿರೋ ನೋಡೋಣ ಅಂತ ಆಟ ಆಡ್ಸಿದ್ದು. ಅಂದ್ರೆ ಆಗ್ಲೇ ಒಪ್ಕೊಂಡ್ಯಾ? ನೀವೇನಾದ್ರೂ ಕೇಳಿದ್ರೆ ಯಾವಾಗಾದ್ರೂ ಇಲ್ಲ ಅಂತೀನಾ? ಥ್ಯಾಂಕ್ ಯು ಗಂಗಾ. ನಾನೀಗ ಗಂಗಾ ಅಲ್ಲ, ಎಂಕಿ. ಎಂಕಿಯಾಗಿ ನಿನ್ನ ನೋಡ್ಬೇಕು ಅನ್ಕೊಂಡೆ. ಎಂಕಿಲೂ ಕೂಡ ನನಗ್ ನನ್ ಗಂಗಾನೇ ಕಾಣಿಸ್ತಿದ್ದಾಳೆ. ಅಂದ್ರೆ ನಾನು ಎಂಕಿ ಹಾಗಿಲ್ವಾ? ಎಂಕಿಲೂ ಚೆನ್ನಾಗಿದ್ಯಾ, ಆದ್ರೆ ಎಂಕಿಲೇ ಗಂಗಾ ಆಗಿ ಇನ್ನೂ ಚೆನ್ನಾಗಿದ್ಯಾ. ಅದೇನು ಆಗ್ಲೇ ಗಂಗಾನಲ್ಲೇ ಎಂಕಿ ನೋಡ್ಬೇಕು ಅಂದ್ರೆ? ಎಂಕಿ ಪ್ರೀತ್ಸೋ ಮನ್ಸಿರುವಂತಹ ಗಂಡು ಮಕ್ಕಳಿಗೆ ಸ್ವಪ್ನ ಸುಂದರಿ. ಆದ್ರೆ ನನ್ ಗಂಗಾ ನನ್ನ ಮಾತ್ರ ಪ್ರೀತ್ಸೋ ನನ್ ನಿಜವಾದ ಪ್ರೇಯಸಿ. ಹಾಗಾದ್ರೆ ಎಂಕಿ ನಿಮ್ಗೆ ಬೇಡ ಅಂತಾಯ್ತು. ನೀನ್ ಹೇಳಿದ ಮಾತೆ. ನೀನೇ ಇದ್ದಾಗ ಮತ್ತೆ ನನಗೆ ಬೇರೆ ಎಂಕಿ ಯಾಕೆ? ನನ್ಗೆ ಅಷ್ಟೇನು ಅಸೂಯೆ ಇಲ್ಲ ಯಜಮಾನ್ರೆ. ನೀವು ಎಂಕಿನೂ ಕೂಡ ಪ್ರೀತಿಸ್ಬೋದು. ನನ್ ಎಂಕಿನೂ ನೀನೆ, ನನ್ ಪ್ರೀತಿನೂ ನೀನೆ. ಎಂಕಿಯಾಗಿ ಪ್ರಪಂಚ ಗೆದ್ದೆ, ಅದಕ್ಕೂ ಮೊದಲೇ ಗಂಗಾ ಆಗಿ ನನ್ನನ್ ಗೆದ್ದೆ, ನನ್ನ ಸ್ವಂತ ಮಾಡ್ಕೊಂಡೆ. ನನ್ಗೆ ನೀವು ಸ್ವಂತ ಅಲ್ಲ, ನಾನೇ ನಿಮ್ ಸ್ವಂತ. ಅಲ್ಲ, ನಾವಿಬ್ರು ಒಬ್ರಿಗೊಬ್ರು ಸ್ವಂತ. ನನ್ಗೊಂದು ಅನುಮಾನ ರೀ. ಏನು? ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಎಷ್ಟೋ ಜನ ಮಾಡೆಲ್ಸ್ನ ನೋಡಿರ್ತೀರಾ, ಎಷ್ಟೋ ದೇಶ ತಿರ್ಗಿರ್ತೀರಾ. ಆದ್ರೂ ನಿಮ್ಗೆ ಹಳ್ಳಿ ಹುಡುಗಿ ಎಂಕಿ ಹೇಗಿಷ್ಟ ಆದ್ಲು ಹೇಳಿ? ಒಬ್ಳು ಹಳ್ಳಿ ಹುಡುಗಿ, ದೊಡ್ಡದಾಗಿ ಓದಿರೋಳಲ್ಲ, ನಾಗರಿಕತೆ ಅಂದ್ರೆ ಏನೋ ಗೊತ್ತಿಲ್ಲ, ಮಾತು ಕೂಡ ಒರಟಾಗಿರತ್ತೆ. ಆ ಥರ ಹುಡುಗಿನ ನೀವು ಹೇಗೆ ಇಷ್ಟಪಟ್ರಿ? ಎಂಕಿ ಬಗ್ಗೆ ಕೇಳ್ತಿದ್ಯಾ ಇಲ್ಲ ನಿನ್ ಬಗ್ಗೆ ಕೇಳ್ತಿದ್ಯಾ? ಮೊದ್ಲು ಹೇಳ್ರಿ. ನಿಜ ಹೇಳ ಸುಳ್ಳು ಹೇಳ? ನಿಜ ಹೇಳಿ. ನಿಜನ ಇಷ್ಟಪಡೋರು ಯಾರಿದಾರೆ ಹೇಳು? ಅಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದೆಲ್ಲ ಅಂದ ಅಲ್ಲ, ಅಂದವಾಗಿರೋ ಸುಳ್ಳು. ಫ್ಯಾನ್ಸಿ ಕಾಸ್ಟ್ಯೂಮ್ ಅಲ್ಲಿರೋ ಮೇಕಪ್ ಮುಖ ನೋಡಿದೀನಿ. ಇಷ್ಟು ಅಂದವಾಗಿರೋ ಹಳ್ಳಿ ಹೂವಿನ ಪರಿಮಳ ಪ್ಲಾಸ್ಟಿಕ್ ಹೂವಿಗಿರಲ್ಲ ಅಲ್ವಾ? ಯಾವುದೇ ತರ ಕಲರ್ ಹಾಕ್ದಿರೋ ನ್ಯಾಚುರಲ್ ಹೇರ್, ಹೂ ಮುಡ್ದಿರೋ ಜಡೆ, ಯಾವುದೇ ಮೇಕಪ್ ಹಾಕದೇ ಇರೋಂಥ ನ್ಯಾಚುರಲ್ ಆಗಿರೋ ಸುಂದರವಾದ ಮುಖ, ಐಲ್ಯಾಶಸ್ ಇಲ್ಲದೆ ಕಾಡ್ಗೆ ಹಾಕಿರೋ ಕಣ್ಣುಗಳು, ಲಿಪ್ಸ್ಟಿಕ್ ಹಚ್ಚದೇ ಇರೋ ತೊಂಡೆ ಹಣ್ಣಿನಂಥ ತುಟಿ, ಮಾತು ಹೊರಟಾದ್ರೇನು ಸ್ವೀಟ್ ಆಗಿರತ್ತೆ. ಇನ್ನು ಜನರೇಷನ್ ಕೇಳ್ತೀಯಾ? ನೀನು ನೀನಾಗಿರೋದೇ ಚಂದ ನನಗೆ. ನಾನು ಇಷ್ಟಪಡೋದಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಅಂದ್ರೆ ತಮ್ಮ ಸ್ಥಾನಕ್ಕೆ ಸರಿ ಹೊಂದೋರ್ನ ಮದ್ವೆ ಆಗ್ಬೇಕು ಅಂತ ಎಲ್ಲರೂ ಅಂದ್ಕೋತಾರಲ್ವಾ? ಮನುಷ್ಯನ ಸ್ಥಾನ ಯಾವತ್ತೂ ಒಂದೇ ಥರ ಇರಲ್ಲ. ಯಾವಾಗಲೂ ಒಂದೇ ರೀತಿ ಇರೋದು ಮನಸ್ಸೊಂದೇ. ನಿನ್ನ ಮನಸ್ಸು ನನ್ನ ಯಾವತ್ತೋ ಗೆದ್ದಾಯ್ತು. ನಾಳೆ ಯಾವಾಗಾದ್ರೂ ನಾನು ನಿಮ್ಗೆ ಕಡಿಮೆ ಅನ್ಸಿದ್ರೆ? ನಮ್ಮಿಬ್ರ ಮಧ್ಯೆ ಯಾವತ್ತೂ ದೂರ ಇರೋ ವಿಷಯ ಬರಲ್ಲ ಗಂಗಾ. ನಾನೊಂದು ಹೆಜ್ಜೆ ಜಾಸ್ತಿ ಇಡಲ್ಲ, ನೀನೊಂದು ಹೆಜ್ಜೆ ಕಡಿಮೆ ಇಡಬೇಡ. ಹೆಚ್ಚು ಕಡಿಮೆ ಅನ್ನೋ ಭೇದ ನಿನ್ನ ಮನಸ್ಸಲ್ಲಿ ಯಾವತ್ತೂ ಬರಬಾರ್ದು. ನಾನು ನೀನು ಸಮಾನ, ಅರ್ಧ ಅರ್ಧ, ಸರಿನಾ?